ಪ್ರೋಸೆಸ್ ನಾವು ಡೆವಲಪ್ ಮಾಡಬೇಕಾ? ಈ ತರ ಒಂದು ಟ್ವಿಸ್ಟ್ ಆಗಿ ಕ್ವಶನ್ ಕೇಳೋದು ಅಥವಾ ಕಾನ್ಸೆಪ್ಟ್ ಅರ್ಥ ಮಾಡಿಸುವಂತ ಜವಾಬ್ದಾರಿ ನಮ್ದಾಗಿರುತ್ತೆ. ನಾನು ಹೇಳೋದು ನಾವ್ ಯಾವಾಗ ಗೊತ್ತಾ, ಬರೀ ಬುಕ್ಕನ್ನ ಹಿಡ್ಕೊಂಡಾಗ ಮಾತ್ರ ಕಲಿಕೆ ಆದಾಗ ಮಕ್ಳಿಗೆ ಪ್ರೆಷರ್ ಅನ್ಸುತ್ತೆ. ಈಗ ಸ್ಕೂಲಿಂದ ಮನೆಗೆ ಬಂದ ಕೂಡಲೇ ಮಕ್ಕಳಿಗೆ ಏನ್ ಹೇಳ್ತೀರಿ, ಒಂದು ಅರ್ಧ ಗಂಟೆ ಆಟ ಆಡೋಕ್ ಬಿಡ್ತಾರೆ. ಅದು ಇವಾಗ ಹೊರಗೆ ಆಟ ಆಡೋಕ್ ಬಿಡೋದು ಕಡಿಮೆ ಆಗಿದೆ. ಸೊ ಇನ್ ಕೇಸ್ ನಮ್ಗೆ ಆಟ ಆಡೋಕ್ ಬಿಟ್ರು ಮಕ್ಕಳನ್ನ ಅಂತ ಹೇಳಿದ್ರೆ ಆಮೇಲೆ ಕರೀತಾರೆ, ಇಷ್ಟು ಗಂಟೆಗೆ ನೀನ್ ಕೂತು ಓದ್ಲೇಬೇಕು. ಆದ್ರೆ ಆ ಟೈಮಿಗೆ ಅದನ್ನ ಕೇಳಿಸ್ಕೊಳ್ಳೋಕೆ ಅಂದ್ರೆ ಅದನ್ನ ಗ್ರಾಸ್ ಮಾಡ್ಕೊಳಕೋ ಓದೋದಕ್ಕೆ ಮೈಂಡ್ ಸೆಟ್ ಮಗುದು ರೆಡಿ ಆಗಿದ್ಯಾ, ನಾವು ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಆಮೇಲೆ ಇನ್ನೊಂದೇನು ಅಂತ ವಿಷಯ ಅಂತ ಹೇಳಿದ್ರೆ, ಈಗ ಅವ್ರು ಓದೋ ಮೊದಲು ಫಸ್ಟ್ ಏನ್ ಮಾಡ್ತಾರೆ, ಓಕೆ, ಯಾವುದೋ ಒಂದು ಫಿಲ್ಮ್ ಸಾಂಗೋ ಕಾರ್ಟೂನನ್ನು ನೋಡಿಬಿಟ್ಟು ಅವ್ರು ಬರ್ತಾರೆ. ನಾವು ಆ ಕಾರ್ಟೂನಲ್ಲಿಯೇ ಮ್ಯಾಥಮೆಟಿಕ್ಸನ್ನು ಹೇಳ್ಕೊಡ್ಬೋದು. ಈಗ ಮಗುಗೆ ನೀವು ಹಾಲು ಕೊಡ್ತಾ ಇದ್ದೀರಾ ಬಂದಾಗ ಅಂದರೆ ಆ ಹಾಲಿನ ಗ್ಲಾಸನ್ನು ಇಟ್ಕೊಂಡು ಮ್ಯಾಥ್ಸನ್ನು ಹೇಳ್ಬೋದು. ಮೆಷರ್ಮೆಂಟ್ ಚಾಪ್ಟರ್ ಏನು ಕಲಿತಾ ಇದ್ದಾರೋ, ಸೊ ನಿಮಗೆ ಲೀಟರು ಮಿಲಿ ಲೀಟರ್ ಕಾನ್ಸೆಪ್ಟ್ಸನ್ನು ಅಲ್ಲೇ ಹೇಳ್ಕೊಟ್ಬಿಡ್ಬೋದು. ಅದನ್ನು ನಾವು ಕೂತ್ಕೊಂಡು ಪ್ರಾಕ್ಟೀಸ್ ಆಗಿ ಸಮ್ಮಲ್ಲೇ ಯಾಕೆ ಮಾಡಿಸ್ಬೇಕು? ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಅವ್ರ ವಿಶ್ವಲೈಸೇಷನ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಆ ಕಾನ್ಸೆಪ್ಟ್ ಅಂದ್ರೆ ಈಗ ಮ್ಯಾಥಮೆಟಿಕ್ಸ್ ಅನ್ನೋದು ಕಷ್ಟ ಅಂತ ಅನ್ಸಲ್ಲ, ಎಲ್ಲ ಕಡೆನೂ ಇದೆ ಅದು. ಈಗ ನಾನು ಎಷ್ಟೋ ಮಕ್ಕಳಿಗೆ ಕ್ಲಾಸಲ್ಲಿ ಕೇಳೋದು, ನೀವು ವಾಟರ್ ಬಾಟಲ್ ತಗೊಂಡು ಹೋಗ್ತಿರಲ್ಲ, ಸೊ ಆ ವಾಟರ್ ಬಾಟಲ್ ಇದ ಮೆಷರ್ಮೆಂಟ್ ಎಷ್ಟು ಗೊತ್ತಿಲ್ಲ. ಗೊತ್ತು 1 ಲೀಟರ್ಗೆ 1000 ಮಿಲಿಲೀಟರ್ ಅನ್ನೋ ಕಾನ್ಸೆಪ್ಟ್ ಗೊತ್ತು, ಬಟ್ ಒಂದು 10 ಮಿಲಿಲೀಟರ್ ಅಂದ್ರೆ ಎಷ್ಟು ಇರ್ಬೋದು, 1 ಲೀಟರ್ ಅಂದ್ರೆ ಎಷ್ಟು, ಈ ರೀತಿಯ ಯೋಚನೆ ಇಲ್ಲ. ಅದು ಬರೀ ಬುಕ್ಕಿಗೆ ಸೀಮಿತ ಆಗಿರೋದ್ರಿಂದ ಮಾಡು ಅಂದಾಗ ಬೇಜಾರ ಆಗ್ಬಿಡುತ್ತೆ. ಮನೆ ಸಾಮಾನ್ ತಗೊಳಕ್ ಕರ್ಕೊಂಡು ಹೋಗಿ ಮಗುವನ್ನ, ಅದ್ರಲ್ಲೆಲ್ಲ ಬರ್ದಿರುತ್ತೆ, ಎಷ್ಟು ವೆಯ್ಟ್ ಎಲ್ಲ ಕೂಡ ಬರ್ದಿರುತ್ತೆ. ಸೊ ಅವಾಗ ಅಲ್ಲೇ ಲರ್ನಿಂಗ್ ಆಗುತ್ತೆ. ನಾವು ಲರ್ನಿಂಗ್ ಅನ್ನ ಬುಕ್ ಹಿಡ್ಕೊಂಡು ಕ್ಲಾಸ್ ರೂಮ್ ಅಲ್ಲೇನೆ ಅಂತ ಹೇಳಿದಾಗ ಅದು ಪ್ರೆಷರ್ ಆಗುತ್ತೆ. ನಾನು ಮೊದಲೇ ಹೇಳ್ದಾಗೆ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ನಾವ್ ಯಾವಾಗ ಅದನ್ನ ಫೋರ್ಸ್ ಅನ್ನ ರಿಪ್ಲೇಸ್ ಮಾಡಿ ಎಫ್ ಬದಲು ನಾವು ಫನ್ ಅಂತ ತಗೊಳ್ಳೋಣ. ಆಮೇಲೆ ಇನ್ನೊಂದು ಕೆಳಗೆ ಒಂದು ಫ್ಯಾಕ್ಟರ್ ಇದೆ, ಏರಿಯಾ. ಈಗ ನಾನು ಒಂದು ಚಿಕ್ಕ ಒಂದು ಪಿನ್ ತಗೊಂಡು ಚುಚ್ಚಿದ್ರೆ ನಿಮಗೆ ನೋವಾಗ್ಬಿಡುತ್ತೆ ಅಲ್ವಾ, ಆದ್ರೆ ನಾನೇನೋ ಒಂದು ದೊಡ್ಡ ವಸ್ತುವನ್ನ ತಗೊಂಡು ಚುಚ್ಚಿದ್ರೆ ನಿಮ್ಗೆ ನೋವಾಗಲ್ಲ, ಏರಿಯಾ ಜಾಸ್ತಿ ಕವರ್ ಆಗಿರುತ್ತೆ. ಸೊ ಈಗ ನಾವ್ ಏನ್ ಮಾಡ್ಬೇಕು, ಅವರು ರಿಸೀವಿಂಗ್ ಏರಿಯಾವನ್ನೇ ಜಾಸ್ತಿ ಮಾಡ್ಬಿಡ್ಬೇಕು. ಏರಿಯಾ ಜಾಸ್ತಿ ಆದ ಹಾಗೆ ಪ್ರೆಷರ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ. ಸೊ ಅಂದ್ರೆ ಅವರ ಕಲಿಯುವ ಮನಸ್ಥಿತಿ ಇಲ್ಲಿ, ಓಕೆ, ರಿಸೀವಿಂಗ್ ಕೆಪಾಸಿಟಿ ಅದನ್ನ ನಾವು ಜಾಸ್ತಿ ಮಾಡ್ತಾ ಹೋದ್ರೆ ಫಸ್ಟ್ ಇಂದನು ಆಟೋಮ್ಯಾಟಿಕ್ ಆಗಿ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವೆರಡೂ ಬಗ್ಗೆನೂ ನಾವು ಗಮನ ಕೊಟ್ಟಾಗ ಟೋಟಲ್ ನಾವು ಆ ಪ್ರೆಷರ್ನ ಕಡಿಮೆ ಮಾಡೋದಕ್ಕೆ ಅದನ್ನ ಮಕ್ಕಳಿಗೆ ನಾವೇ ಹೇಳೋದು. ಯಾಕೆಂದ್ರೆ ಪೇರೆಂಟ್ಸ್ ಮನೆಯಲ್ಲಿ ಬಂದು ತುಂಬಾ ಸ್ಟ್ರೆಸ್ ಅಂತ ಹೇಳಿದಾಗ ಮಕ್ಕಳು ಅದನ್ನ ಕೇಳಿಸ್ಕೊಳ್ತಾರೆ. ಅದೇ ನಾನು ರೀಸೆಂಟಾಗಿ ಮಕ್ಳ ಹತ್ರ ಮಾತಾಡೋವಾಗ 3rd ಸ್ಟ್ಯಾಂಡರ್ಡ್ ಹುಡುಗನೇ, ಮೇಡಮ್ ತುಂಬಾ ಸ್ಟ್ರೆಸ್. ಏನ್ ಸ್ಟ್ರೆಸ್? ಬೆಳಿಗ್ಗೆ ಬೇಗ ಹೇಳೋದು, ತಿಂಡಿ ತಿನ್ನೋದು, ಸ್ಕೂಲಿಗೆ ಹೋಗೋದೇ ಸ್ಟ್ರೆಸ್. ಮನೆ ವಾತಾವರಣ ನೀವು ಹೇಗಿರುತ್ತೆ ಬೆಳಿಗ್ಗೆ ನೀವು ಯೋಚನೆ ಮಾಡ್ಬೋದು. ಸೊ ಏನ್ ಮಾಡ್ತಾರೆ ಪೇರೆಂಟ್ಸು ಕೂಡ, ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರೂ ಬ್ಯುಸಿ ಆಗಿರ್ತಾರೆ, ಎಲ್ಲ ಬೇಗ 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 ನಮಗೆ ಹೋಗ್ಬೇಕು. ಆದ್ರೆ ಹಿಂದೆ ಏನಿತ್ತು, ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಸ್ವಲ್ಪ ಪ್ರೇಯರ್ ಮಾಡಬೇಕು. ಯಾಕೆ ಹೇಳ್ತಾ ಇದ್ರು, ಇಲ್ಲಿ ಪ್ರೇಯರ್ ಆಧ್ಯಾತ್ಮಿಕ ಧಾರ್ಮಿಕ ಹಿನ್ನೆಲೆನ ಇರಬಹುದು. ಅದನ್ನೆಲ್ಲವನ್ನ ಬಿಟ್ಟು ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ನಾವು ಒಂದು 5 ನಿಮಿಷನ 10 ನಿಮಿಷನ ಒಂದು ಕಡೆಗೆ ಕೂತಾಗ ಮನಸ್ಸು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆ ರಿಲ್ಯಾಕ್ಸ್ಡ್ ಮೈಂಡ್ ಸೆಟ್ ಅಲ್ಲಿ ಮಗುವನ್ನ ನಾವು ಸ್ಕೂಲಿಗೆ ಕಲಿಸ್ಬೇಕು. ನಾವು ಹಾಗೆಲ್ಲ ಲೇಟ್ ಆಯ್ತು ಬ್ಯಾಗಲ್ಲಿ ಎಲ್ಲ ಬೇಗ ಬೇಗ ತುಂಬಿಸ್ಬಿಟ್ಟು ಕರ್ಕೊಂಡು ಹೋಗಿ ವ್ಯಾನಿಗೆ ನಾವು ಕಳಿಸ್ಬಿಟ್ರೆ ಪೇರೆಂಟ್ಸ್ಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗೀತು ಅಂತ. ನಾವು ಒಂದು ಮಣ್ಣನ್ನ ತಗೊಂಡು ಅದನ್ನ ನೀರಿಗೆ ಹಾಕಿ ಕಲಕ್ಬಿಟ್ರೆ ಆ ಕಲಕಿದ ಮಣ್ಣು ಏನ್ ಕೆಸರಿದೆ ಪುನಃ ಶುದ್ಧ ನೀರಾಗೋದಕ್ಕೆ ಎಷ್ಟೊಂದು ಟೈಮ್ ಸಿಗುತ್ತೆ. ಆ ಮೈಂಡ್ ಸೆಟ್ ಅಲ್ಲೇ ಮಕ್ಕಳು ಕ್ಲಾಸ್ ರೂಮಿಗೆ ಹೋಗ್ತಾರೆ. ಎಷ್ಟೋ ಸಲ ಸ್ಕೂಲಲ್ಲಿ ಪ್ರೇಯರ್ ಮಾಡ್ತಾರೆ, ಅಸೆಂಬ್ಲಿ ಮಾಡ್ತಾರೆ. ನಾನು ವಿಸಿಟ್ ಮಾಡಿದಾಗ ಅಬ್ಸರ್ವ್ ಮಾಡೋದು, ಅಲ್ಲಿ ತನಕ ಕಾಮ್ ಆಗಿರುತ್ತೆ. ಆ ಲೈನಲ್ಲಿ ಕ್ಲಾಸ್ ರೂಮ್ಗೆ ಹೋಗ್ಬೇಕಲ್ಲ, ಆವಾಗ ಟೀಚರ್ಸ್ ಕಿರಿಚ್ಬಿಡ್ತಾರೆ, ಬೈಟ್ ಬಿಡ್ತಾರೆ. ಸೊ ಮನ್ಸು ಹೆಂಗಾಗುತ್ತೆ ಮಕ್ಕಳಿಗೆ ಅಂದ್ರೆ ನಾವು ಕಲಿಕೆಗೆ ಮನಸ್ಸು ಕೂಡ ಒಂದು ಇಂಪಾರ್ಟೆಂಟ್ ಅನ್ನೋದನ್ನ ತಗೊಳ್ತಾನೆ ಇಲ್ಲದೆ ಇರೋದ್ರಿಂದ ಕಾರಣ. ನಮಗ್ ಬೇಕಾದ್ ತುಂಬಿಸ್ಬಿಡು. ಈಗ ನನ್ಗೆ ನಮ್ಮ ಮಗು ಓದ್ಬೇಕಾ, ಬಾ ಇದನ್ನು ಓದು. ಆ ಮಗು ಮನಸ್ಸಲ್ಲಿದೆಯಾ? ಸುಮ್ಮನೆ ಫಿಸಿಕಲಿ ಓದಿದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಮನಸ್ಸಲ್ಲಿ ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡದೆ ಓದಿಸಿದ್ರೆ ಮತ್ತೆ ಅದು ಪುನಃ ಪ್ರೆಷರ್ ಅಂತಾನೆ ಅನ್ಸುತ್ತೆ. ನೀವು ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸಾಕಷ್ಟು ಜನ ಮಕ್ಕಳನ್ನ ನೋಡಿರ್ತೀನಿ. ಯಾಕಂದರೆ ನಾವೆಲ್ಲ ಶಾಲೆಗೆ ಹೋಗಬೇಕಾದ್ರೆ 10 ಗಂಟೆಗೆ ಇರ್ತಾಯಿತ್ತು ಸ್ಕೂಲು. ಸೊ ನಾವು ನಿಧಾನಕ್ಕೆ ಎದ್ದು ನಮಗೆ ಟೈಮ್ ಸಿಗ್ತಾಯಿತ್ತು ರೆಡಿ ಆಗೋದಕ್ಕೆ, ತಿಂಡಿ ತಿನ್ನೋಕ್ಕೆ, ಎಲ್ಲದಕ್ಕೂ ಟೈಮ್ ಈಗೆಲ್ಲ ಮಕ್ಕಳು 7 o'clock ಬಸ್ಸಿಗೆ ಕಾಯ್ತಾ ನಿಂತಿರ್ತಾರೆ. 8 o'clock ಸ್ಕೂಲ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇಂಥ ಮಕ್ಕಳನ್ನ ಸ್ವಲ್ಪ ಬೇಗ ಎದ್ದೇಳಿಸಲೇಬೇಕಾಗತ್ತೆ. 6 o'clock ಅಥವಾ ಒಂದೊಂದು ಮಕ್ಕಳು 5:30 ಎದ್ದೇಳ್ತಾರೆ. ಸೊ ಈ ಬೇಗ ಹೇಳೋ ಕಾನ್ಸೆಪ್ಟ್ ಇದೆಯಲ್ಲ, ಇದೇ ಮಕ್ಕಳಿಗೆ ಒಂದು ಪ್ರೆಷರ್ನ ಉಂಟು ಮಾಡುತ್ತಾ, ಅಥವಾ ಬೇಗ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಮಕ್ಕಳ ಒಂದು ಜೀವನ ಶೈಲಿಯಲ್ಲಿ? ಈಗ ನಾವು ನಿಜವಾಗೇನೋ ತಗೊಂಡ್ರೆ ಬೆಳಿಗ್ಗೆ ಬೇಗ ಹೇಳೋದು ಆರೋಗ್ಯದ ದೃಷ್ಟಿಯಲ್ಲೇ ತುಂಬ ಒಳ್ಳೆಯದು.
ಈಗ ಅದೇ ಮಕ್ಕಳು ನೀವು ಹೇಳಿದ್ರಿ ಬೆಳಿಗ್ಗೆ ಹೇಳೋದು ಮಕ್ಕಳಿಗೆ ಕಷ್ಟ ಆಗ್ತಿದೆ ಅಂತ. ನಾಳೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ 4 ಗಂಟೆಗೆ ಹೇಳ್ತಾರೆ. ಹೌದು ಹೌದು ಹೌದು. ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಬೆಳಿಗ್ಗೆ ಹಿಂದಿನ ದಿನ ಮಲಗುವಾಗಲೇ ನಾಳೆ ಟ್ರಿಪ್ಪಿಗೆ ಹೋಗೋದು, ಬೇಗ ಹೇಳೋದು, ಆ ಖುಷಿಯಿಂದ ಮಲಗ್ತಾರೆ. ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಡೇ ಖುಷಿಯಿಂದಾನೇ ಹೇಳ್ತಾರೆ. ಇಲ್ಲಿ ನಾವೇನು ಮಾಡ್ತೀವಿ, ಮಲಗಿಸುವಾಗ್ಲೇನೆ ನಾಳೆ ಬೇಗ ಹೇಳ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ನೀನು ಎಲ್ಲ ತುಂಬಿಸ್ಕೊಂಡಿದ್ಯಾ, ಹೋಮ್ವರ್ಕ್ ಮಾಡಿದ್ಯಾ, ಈ ರೀತಿಯಾಗಿ ನಾವು ಹೇಳ್ತೀವಿ. ಸೊ ಆಟೋಮೆಟಿಕ್ ಸ್ಕೂಲಿಗೆ ಹೋಗೋದಾ ಬಿಡು, ಎದ್ರೆ ಆಯ್ತು. ಅದೇ ನಾಳೆ ಸ್ಕೂಲ್ಗೆ ಹೋಗೋದು ಇನ್ನೊಂದು ಹೊಸ ವಿಷಯ ಇದೆ. ಆನ್ಯುವಲ್ ಡೇ ಇದ್ರೆ ಹೇಳ್ತಾರೆ ಅಲ್ವಾ. ಹೌದು ಅಂದ್ರೆ ಮಕ್ಳಿಗೆ ಹೇಳೋದು ಕಷ್ಟ ಅಲ್ಲ. ಸೊ ಬೆಳಿಗ್ಗೆ ಹೇಳೋದ್ರ ಜೊತೆಗೆ ಯಾವ ಎಮೋಷನ್ ಅನ್ನ ನಾವು ಅಟ್ಯಾಚ್ ಮಾಡ್ತೀವಿ ಅದು ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಅದೇ ನಾವು ಸ್ಕೂಲಿಗೆ ಹೋಗೋದೇ ಖುಷಿ, ಕಲಿಯೋದೇ ಖುಷಿ ಅಂತ ಇದ್ರೆ ಆಗ ಅವ್ರು ಹೇಳ್ತಾರೆ ತಾನೆ, ಆಟೋಮೆಟಿಕ್ ಆಗಿ ಹೇಳ್ತಾರೆ. ಸೊ ಅದನ್ನ ಅವರ ಮೈಂಡನ್ನು ನಾವು ಹೇಗೆ ಫ್ರೇಮ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಪ್ರತಿದಿನ ನೀವು ಬೆಳಿಗ್ಗೆ 5:15 ಮಗು ಹೇಳ್ತಾ ಇದೆ ಅಂದರೆ ಆಫ್ಟರ್ ಫ್ಯೂ ಡೇಸ್ ಡೆಫಿನೆಟ್ಲಿ ಅದು ಹ್ಯಾಬಿಟ್ ಆಗಲೇಬೇಕು. ಆ ಹೊತ್ತಿಗೆ ಅದು ನಮಗೆ ನ್ಯಾಚುರಲ್ ಆಗಿ ಎಚ್ಚರ ಆಗ್ತಾ ಇದೆ. ಎಷ್ಟೋ ಮಕ್ಕಳು ಎಚ್ಚರ ಆಗ್ತಾ ಇಲ್ಲ ಅಲ್ಲ, ಅದು ಹೇಳ್ತಾ ಇಲ್ಲ ಅಲ್ವಾ, ಬೆಡ್ಡಿಂದ ಹೇಳ್ತಾ ಇಲ್ಲ, ಹೇಳ್ತಾ ಇಲ್ಲ. ಅಂದ್ರೆ ಅವರ ಮನಸ್ಸಲ್ಲಿ ಹೇಳ್ಬೇಕು, ಮತ್ತೆ ಆ ಸ್ಕೂಲ್ಗೆ ಬ್ಯಾಗ್ ಎಲ್ಲ ಹಾಕೊಂಡು ಸ್ಕೂಲಿಗೆ ಹೋಗ್ಬೇಕಲ್ಲ ಅಂತ ಅಲ್ವಾ. ಸೊ ನಾವೇನಾದ್ರೂ ಆ ಸ್ಕೂಲಲ್ಲಿ ಏನೋ ಒಂದು ಪ್ರತಿದಿನ ಈಗ ಸೀರಿಯಲಲ್ಲೆಲ್ಲ ತೋರಿಸ್ಬಿಡ್ತಾರೆ, ನಾನು ಅವಾಗ ಯೋಚನೆ ಮಾಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ಅಂತ ತೋರಿಸಿ ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿರ್ತಾರೆ ಅಲ್ವಾ. ಹಾಗೆ ಟೀಚರ್ ಏನಾದ್ರೂ ಹಿಂದಿನ ದಿನನೇ ನಾಳೆ ಈ ಚಾಪ್ಟರ್ ಅಂತ ಏನೋ ಒಂದು ಆ ಕ್ಯೂರಿಯಾಸಿಟಿ ಬಿಲ್ಡ್, ಅದು ಏನು ತಿಳ್ಕೊಳ್ಬೇಕಲ್ಲ ಅಂತ ಒಂದು ಏನಾದ್ರೂ ಇದ್ರೆ ಆಟೋಮೆಟಿಕ್ ಆಗಿ ಮಕ್ಕಳು ಹೇಳ್ತಾರೆ. ಹೌದು, ಇಲ್ಲಿ ಪೋಷಕರ ಕರ್ತವ್ಯ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಟೀಚರ್ ಆಗಿದ್ರೆ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಎಲ್ಲರ ಮನಸ್ಥಿತಿನೂ ಬೇರೆ ಬೇರೆ ಇರುತ್ತೆ. ಎಲ್ಲರಲ್ಲೂ ಆ ಖುಷಿಯಾಗಿರುವಂತ ಮನಸ್ಥಿತಿ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ. ಪೇರೆಂಟ್ಸ್ ಇದರಲ್ಲಿ ತುಂಬಾ ಆದ್ಯ ಕರ್ತವ್ಯವನ್ನ ವಹಿಸ್ತಾರೆ ಅಂತ ಹೇಳ್ಬೋದು. ಪೇರೆಂಟ್ಸ್ ಕೂಡ ಮಾಡ್ಬೇಕು. ಆದ್ರೆ ಫೈನಲಿ ಹೋಗೋದು ಸ್ಕೂಲಿಗೆ ಆದ್ರಿಂದ ನಾನು ಮೊದಲೇ ಹೇಳ್ದಂಗೆ ಅದೊಂದು ಟ್ರ್ಯಾಂಗಲ್. ಆ ಟ್ರ್ಯಾಂಗಲ್ ಅಲ್ಲಿ ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ಅದು ಸರಿಯಾದ್ರೆ ಆಟೋಮ್ಯಾಟಿಕ್ ಆಗಿ ಪ್ರೆಷರ್ ಅನ್ನೋದು ಫೋರ್ಸ್ ಬೈ ರಿಸೀವಿಂಗ್ ಏರಿಯಾ ಅದಂತ ಅಂದಾಗ ಪ್ರೆಷರ್ ಹೋಗಿ ಅದನ್ನ ನಾನು ಫೈನಲಿ ಹೇಳೋದೇನಂದ್ರೆ ಪ್ಲೆಷರ್ ಆಗ್ಬಿಡುತ್ತೆ. ಸೊ ಪ್ಲೆಷರ್ ಆಗ್ಬಿಟ್ರೆ ಅಲ್ಲಿ ಖುಷಿ ಇರುತ್ತೆ, ಖುಷಿ ಇದ್ರೆ ಒತ್ತಡ ಕಡಿಮೆ ಆಗಿ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಅಂದ್ರೆ ಮಕ್ಕಳು ಒಂದು ಕಲಿಕೆಯಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಪ್ರೆಷರ್ ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಆಗ ಎಲ್ಲದನ್ನು ಈಸಿಯಾಗಿ ಕಲಿತಾರೆ, ಖುಷಿಯಾಗಿ ಕಲಿತಾರೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರ, ಇಂದಿನ ಸಂಚಿಕೆಯಲ್ಲಿ ಮಕ್ಕಳನ್ನ ಹೇಗೆ ಕಲಿಕೆಯಲ್ಲಿ ಮುಂದೆ ತರಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಅಂದರೆ ಒತ್ತಡವನ್ನು ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೆ ಕೊಡಲೇಬೇಕು, ಆಗ ತಾನೇ ಅವ್ರು ಸ್ವಲ್ಪ ಎಚ್ಚೆತ್ಕೊಳ್ಳೋದು. ಆದರೆ ಆ ಒತ್ತಡ ಮಕ್ಕಳಿಗೆ ಹೇರಿಕೆ ಆಗಬಾರ್ದು, ಹೊರೆ ಆಗಬಾರ್ದು. ಅದರಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ನ ಇಡಬೇಕು, ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬೇಕು. ಮಕ್ಕಳಿಗೆ ಆಗ ಖುಷಿ ಆಗುತ್ತೆ, ಅದು ಒತ್ತಡ ಅಂತ ಅನ್ಸೋದಿಲ್ಲ, ಅದು ಒಂದು ಆಸೆಯಾಗಿ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆಗ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರ್ತಾರೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ.